ಲೇ ಪ್ರೇಮಿ ಬಾರ್ಲೆ ಇಲ್ಲಿ ಏನು ಮಾಡ್ತಾ ಇದ್ದೀ? ಯಾಕಯ್ಯ ಕೂಕೋತಾ ಇದೆಯಲ್ಲ, ಯಾಕೆ ಏನಾಯ್ತು? ಏನಿಲ್ಲ ಕಣೆ, ಅಲ್ಲಿ ಹುಡುಗರಿಗೆ ತಿಂಡಿ ತರೋಣ ಅಂತ ಹೋಗಿದ್ನಲ್ಲ, ಅಲ್ಲಿ ಅಂಗಡಿ ತವೇವು ರಾಮಣ್ಣನು ಕರಿಯಣ್ಣನು ಮಾತಾಡ್ತಿದ್ರು. ಆ ವೆಂಕಟೇಶಂದೇನೋ ವಾತ, ಅದೇನೋ ಅಕ್ಕಿ ತಿನ್ಬಿಟ್ಟು ಯಾಕೋ ಇದಾಯ್ತದಂತೆ. ಅದಕ್ಕೆ ಕೂದ್ಬಿಟ್ಟು ಪಾಲಾಕಳಣ ಅಂತ ಅಂತಿದ್ರು. ಅದಕ್ಕೆ 2 kg ಮಟನ್ ಹೇಳಿದ್ದೀನಿ. ಹೆಂಗೋ ಬೀಗರು ಮೊಮ್ಮಕ್ಕಳು ಎಲ್ಲ ಅವರೆಲ್ಲ ಎಲ್ಲರಿಗೂ ಆಯ್ತದ ಅಂದ್ಬಿಟ್ಟು 2 kg ಹೇಳಿದ್ದೀನಿ. ಸಂದಿಕ್ಕೆ ಬಿರ್ಬಿರ್ನೆ ಖಾರ ಹಾರ್ಕೊಂಡು ಮಸಾಲೆ ರುಬ್ಕೊ. ಅಯ್ಯೋ, ಮಟನ್ಗೆ ಯಾಕಯ್ಯ ಹೇಳ್ಬಿಟ್ಟು ಬಂದೆ? ಬೀಗ್ರಾಲೆ ಒಯ್ತೀವಿ ಅಂತ ಹೊಂಟು ನಿಂತವ್ರೆ ಈಗ 10 ಗಂಟೆ ಬಸ್ಗೆ. ಏನೋ ಆಲ ನೆನ್ನೆ ಬಂದಿವ ತಲೆ ಹೋಯ್ತಾ ಇದ್ದಾರೆ. ಇನ್ನೊಂದು 2 ದಿವಸ ಇರುವನ್ನೇ. ಅಯ್ಯೋ, ನಾನು ಹೇಳ್ತಾ ಇದ್ದೀನಿ ಕಣಯ್ಯ, ಒತ್ತಾರೆಯಿಂದನೂ ಒಯ್ತೀವಿ, ಅಡುಗೆ ಮಾಡ್ಕೊಡ್ರಿಲ್ಲ ಎಳಿಮಯ್ಯನ್ಗುವೆ ಬೀಗ್ರುವೆ ಕೇವೆ ಅಂದ್ಬಿಟ್ಟು ಒಯ್ತೀವಿ ಅಂತ ನಿಂತವ್ರೆ. ಓ, ನನ್ನ ಊರವ್ರೆ ಅಂತವ 2 kg ಮಟನ್ ಹೇಳ್ಬಿಟ್ಟು ಬಂದಲೆ. ಮತ್ತು ಇಬ್ರು ಇರೋರು ನಾವಿಬ್ರಿಗೆ 2 kg ಏನು ಮಾಡೋದು? ರಂಜಿತನೂ ಅವ್ರ ಜೊತೆಲಿ ಒಯ್ತಾರೆ ಅಂತ ಅಂತಿದ್ದೀ. ವಾಸತ್ತ ಏನಾಗಲ್ಲ ತಕೋ. ಹೇಳಿದ್ಯಲ್ಲ ತಗೊಬರೋಗು ಹೋಗ್ಬಿಟ್ಟು ಅಷ್ಟೇ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಬಾಕ್ಸ್ಗೆ ಹಾಕಿ ಕೊಡ್ತೀನಿ. ಅಲ್ಲಿ ಬೀಗ್ರಿಗುವೆ ಅಳಿಮಯ್ಯವ್ರಿಗುವೆ ಮಾಡ್ಕೊಡ್ತಾಳೆ ಸಾವಿತ್ರಿ ಹೋಗ್ಬಿಟ್ಟು. ಪಾಪ ಅವರು ಏನು ತಿನ್ನಲಿಲ್ಲ, ಇವರು ಏನು ತಿನ್ನಲಿಲ್ಲ, ಮಾಡ್ಕೊಡ್ತೀನಿ ಅಲ್ಲಿ ಚೆನ್ನಾಗಿ ತಿನ್ನಲಿ. ಮತ್ತು ಇನ್ನೊಂದು ಕೆಜಿ ಹೇಳೋದೇನೆ, ಒಂದು 3 kg ತಂದ್ಬಿಡನೆ. ಹ್ಞೂ ಇದ್ರೆ ಹೇಳ್ಬಿಡತ್ತಾಗೆ, ನಾವು ಇಲ್ಲಿ 1 kg ಅಷ್ಟು ಮಾಡಿಕೊಂಡು ಮಿಕ್ಕಿದೊಂದು 2 kg ಅಲ್ಲೂ ಕೊಟ್ಟು ಕಳ್ಸೋಣ. ಎಲ್ಲರೂ ಮಾಡ್ಕೊಂಡು ಉಣ್ಲಿ ಪಾಪ ಅಲ್ಲಿ. ಹ್ಞೂ ಸರಿ ತಗೋ, ಈ ಬ್ಯಾಗ ಇದ್ರೊಳಗೆ ತಿಂಡಿಯವೆ ಮೊಮ್ಮಕ್ಕಳು ಕೊಟ್ಬಿಡು. ಹ್ಞೂ ತತ್ತ ಇಲ್ಲಿ. ಹ್ಞೂ ಸರಿ, ಅಲ್ಲಿ ನಾನು ಬಾಳ್ಕೊಯ್ಯ ತಗೊಯ್ತೀನಿ. ಇನ್ನು ಮುಂದಾಗೆ ಹೇಳಿದ್ರೆ ಒಂದು 3 kg ಎಷ್ಟಾರ ಕೊಡ್ತಾರೆ. ಇಲ್ಲಾಂದ್ರೆ ಅವರು ಇವರು ಹೇಳ್ಬಿಟ್ರೆ ಇಲ್ಲ ಅಂತ ಅಂತಾರೆ. ಅಲ್ಲೇ ಹೋಗಿದ್ದು ಮುಂದಾಗೆ ಹೋಗ್ಬಿಟ್ಟು ಹೇಳ್ತೀನಿ. ಸರಿ ಬಿರ್ಬಿರ್ ಹೋಗು. ಅಲ್ಲ ಕಣ ವಸಾಯ್ತ್ರಿ, ಇವ ಹಿಂಗೆ ಕಟ್ಕೊಂಡು ಆರಾಮ ಮಾಡ್ಕೊಂಡು ಕುತ್ಕೊಳ್ಳೋದ? ಒಂದು ಸೂಜಿ ತಗೊಂಡು ಬಿರ್ಬಿರ್ನೆ ಪೋಣಿಸ್ಕೊಂಡಿರತ್ತಿಲ್ವವ? ದಿಣ್ಣಂಗೆ ದಪ್ಪಕ್ಕೆ ಚೆನ್ನಾಗಿ ಕಣವು. ಒಬ್ಳು ಎಷ್ಟ ಗಂಟ ಕಟ್ಟಿಯವ? ನಾನು ಕಟ್ಟನ ಅಂದ್ರೋ ಈ ಮಲ್ಗೆ ಮಗ್ಗ ಕಟ್ಟಕ್ಕೆ ಬರಲ್ಲ. ಅವ ಒಂಚೂರು ಜೋರಾಗಿ ಹೇಳಿದ್ರೆ ಸಾಕು, ಅಲ್ಲೇ 2 ಪಕ್ಳ ಹೋಯ್ತವೆ. ಮಲ್ಗೆ ಮಗ್ಗ ಸೂಕ್ಸ್ ಮೇಲೆ ಕಟ್ಟಬೇಕು ಕಣವ, ನಾನು ಕಟ್ಟಕ್ಕೆ ಬರಲ್ಲ. ನಾನುವೇ ದಿಂಡು ಮಾಡ್ಕೊಬಿಡೋಣ ಅಂತ ನೋಡ್ದೆ ಕಣತ್ತೆ, ಇದೆಲ್ಲ ಸೂಜಿನೇ ಸಿಗ್ತಾ ಇಲ್ಲ. ಇನ್ನು ನಮ್ಮ ಅಮ್ಮಯ್ಯದು ಎಲ್ಲೆಲ್ಲಿಕ್ಕಳೋ ಏನೋ, ಎಲ್ಲ ಸೂಜಿನೇ ಇಲ್ಲ. ಅದಕ್ಕೆ ದಾರ ಇತ್ತಲ್ಲ ತಗೊಂಡು ಕಟ್ಕೊಂಡು ಕುತ್ಕೊಂಡೆ. ಅದಕ್ಕೆ ಇನ್ನೇನು ನೀವು 5 ಗಂಟೆ ಬಸ್ಗೆ ಹೋಗೋಣ ಅಂದ್ರಲ್ಲ, ಅಷ್ಟ ಗಂಟೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕಟ್ಕೊಂಡು ಕುತ್ಕೊಂಡೆ. ಗಮ್ಮಂತವೆ ಕಣತೆ ಮಲ್ಗೆ ಹೂವ, ನೋಡು ಮನೆಯದು ಮನೆಯೆಲ್ಲ ಗಮ್ಮಂತದೆ. ಮಲ್ಗೆ ಹೂವ ಅಂದರೆ ಹಂಗೆ ಕಣವ, ಗಮ್ಮಂತವೆ. ಅದು ಅಲ್ಲದೆ ಇದು 7 ಸುತ್ತಿನ ಮಲ್ಗೆ ಹೂವ ಅಲ್ವೇ, ಗಮ್ಮಂತವೆ. ನಾನು ಒಂದು ನಟ್ಟಿಗೆ ಕಣವ ಒಂಬ ಇಸ್ಕೊಬಂದು ಆ ಕಾಳ ಕುಂತವು. ಅದು ಯಾವ ನನ್ನ ಸಾವತಿದಿರು ಮೇಯಿಸ್ಕೊಂಡ್ರು, ಆಡು ಕುರಿ ಬಿಟ್ಟು ಮೇಯಿಸ್ಕೊಬಿಟ್ಟವ್ರೆ. ಅಯ್ಯ, ನಮ್ಮೂರಲ್ಲಿ ಏನು ತಾನೇ ಬಾಳ್ಕಟ್ಟವ್ರು ಭಾರತೆ, ಎಲ್ಲನೂ ಹಿಂಗೆ ಮಾಡ್ತಾರೆ ಕಣ. ಎಲ್ಲನೂ ಆಡು ಕುರಿ ಬಿಟ್ಟು ಮೇಯಿಸ್ತಾರೆ, ಇಲ್ಲ ತಾವೇ ಕಿತ್ಕೊಂಡೋಯ್ತಾರೆ. ಹ್ಞೂ ಕಣವ, ನಮ್ಮೂರಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಗಂಗೆನುವೆ ಮಕ್ಕಳು ಎಲ್ಲೋದ್ರವ, ಕಾಣ್ತಾನೆ ಇಲ್ವಲ್ಲ ಒತ್ತರಿಂದವ? ಅಯ್ಯೋ, ಅವರು ರಂಜಿತಾ ತೋಟಕ್ಕೆ ಕಾಯಿ ಬಿದ್ದಿದ್ದಾವೆ ಅಂತ ನೋಡ್ಕೊಬತ್ತೀನಿ ಅಂತ ಒಯ್ತಿದ್ಲು ಕಣತ್ತೆ. ಅವ್ರ ಜೊತೆಲಿ ಒಯ್ತೀವಿ ಅಂತ ಹೇಳಿದ್ರು. ಗಂಗತ್ತೆ ಎಳ್ನೀರಿದ್ರೆ ಅಲ್ಲೇ ಎಳ್ನೀರು ಕುಡ್ಕೊಬತ್ತೀವಿ ಅಂದ್ಬಿಟ್ಟು ಒಯ್ತಿತ್ತು. ಈ ಹುಡುಗರುವೆ ನಾನು ಬತ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು. ರಂಜಿತು ನಿಂದೆಲಿ ತಗೋ ಬರ್ತಾರೆ ಇನ್ನೇನು. ನಾವುವೇ ಬಿರ್ಬಿರ್ನ ಎಲ್ಲ ರೆಡಿ ಮಾಡ್ಕೊಬೋಣ ಕಣತ್ತೆ. ಒತ್ತಂತೆ ಒಂದು 4 ಗಂಟೆ ಶಾಲೆ ಬಸ್ ಸ್ಟಾಪ್ ಹೊಂಟೋಗೋಣ. ಇನ್ನು ಬಸ್ ಬಂದರೆ ನಿಲ್ಸೋದಿಲ್ಲ ಏನಿಲ್ಲ, ಯಾರು ನಮ್ಮೂರಲ್ಲಿ ಅಷ್ಟಾಗಿ ಜನ ಹತ್ತಲ್ಲ ದಿನವ. ಬಸ್ಸನ್ನ ಮುಂದೆ ನಿಂತ್ಕೊಂಡು ಕೈ ತೋರಿದ್ರೆ ಅಷ್ಟೇ ಅವ್ನು ನಿಲ್ಸೋದು, ಇಲ್ಲದೆ ಸುಮ್ಮನೆ ಒಯ್ತಾ ಇರ್ತಾನೆ. ಬಿರ್ಬಿರ್ ಒಂದು 4 ಗಂಟೆಗೆ ಹೊಂಟೋಗೋಣ ಬಸ್ ಸ್ಟಾಪ್ಗೆ. ಎಲ್ಲನೂ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಬೋಣ ಕಣತ್ತೆ. ನಂದೇನಿಲ್ಲ ಕಣವ, ನಾನೀಗ ಹೆಂಗಿದ್ದೀನೋ ಹಂಗೆ ಬರ್ತಾ ಇರ್ತೀನಿ. ನಂದೇನು ರೆಡಿ ಗಿಡಿ ಇಲ್ಲ, ನೀನೇ ಅದೇನೇನು ಮಾಡ್ಕೊಂಡು ಬಿರ್ಬಿರ್ ಹೂವು ಕಟ್ಟಿ ಎತ್ತಿಕ್ಕು. ನಿಮ್ಗೆ ಈಗ ಅಷ್ಟು ಕಟ್ಕೊಂಡು ಮುಡ್ಕೊ, ಮೇಲೆ ಬೇಕಾರೆ ಮನೆಗೆ ಹೋಗಿ ಕಟ್ಕೊಂಡು ಮುಡ್ಕೊಳ್ಳಿವಂತೆ ನಾಳಿಕೆ. ಏನೋ ಒಬ್ಳೇನು ಮುಡ್ಕೊಳ್ಳೋಣತ್ತೆ, ನೀನೊಂಚೂರು ಗಂಗತ್ತೆ ಒಂಚೂರು ರಂಜಿತ ಒಂಚೂರು ಎಲ್ಲ ಹೊಸಸಿ ಮುಡ್ಕೊಳ್ಳಿ. ಇಲ್ಲೊಸಿ ಕಟ್ಬಿಟ್ಟು ಕೊಡ್ತೀನಿ. ದಿವ್ಯನುವೆ ಅಮ್ಮನೂ ಮುಡ್ಕೋತಾರೆ. ನಾನು ಒಬ್ಳೆ ಎಲ್ಲನೂ ಮುಡ್ಕೊಳಕ್ಕೆ ಇವೆಲ್ಲ ಮುಡ್ಕೊಡನೆ. ಯವ್ವ, ನನಗೆ ಮಲ್ಗೆ ಹೂವು ಮುಡ್ಕೊಂಡ್ರೆ ಆಗಲ್ಲ ಕಣವ, ನನಗೆ ಬೇಡ. ಗಮನಕ್ಕೆ ತಲೆನೋವೆಲ್ಲ ಬಂದ್ಬಿಡ್ತದೆ. ಇನ್ನು ಕನಕಾಂಬರ ಹೂವಾದ್ರೆ ಮುಡ್ಕೊತೀನಿ. ಈ ಮಳ್ಳೆ ಹೂವನುವೆ ಮಲ್ಗೆ ಹೂವನು ಆದರೆ ತಲೆನೇ ನೋವು ಬರ್ತದೆ, ನನಗೆ ಮುಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನಾನು ಯಾವಾಗಲೂ ಹೂವನೇ ಮುಡ್ಕೊಳ್ಳಲ್ಲ, ಮಲ್ಗೆ ಹೂವನುವೆ ಮಳ್ಳೆ ಹೂವನುವೆ. ಏನೋ ಅಪರೂಪಕ್ಕೆ ಒಂಚೂರು ಕನಕಾಂಬರದ ಹೂವು ಇದ್ರೆ ಮುಡ್ಕೊತೀನಿ ಅಷ್ಟೇ. ಸಾಯ್ತ್ರಿ ಆಯ್ತವ, ಹೂವು ಕಟ್ಕೊಂಡು ಬಿರ್ಬಿರ್ನೇ ಇದ್ದೊಳವ. ಒತ್ತಂತೆ ಎಲ್ಲ ರೆಡಿ ಮಾಡ್ಕೊಳ್ರಿ, ಬಸ್ ಸ್ಟಾಪ್ಗೆ ಹೋಗೋಕ್ಕೆ ಲೇಟ್ ಆಯ್ತದೆ. ಇನ್ನು ನಿಮ್ಮ ಅಪ್ಪರೇ ಮಟನ್ಗೆ ಹೇಳಿದ್ದೀನಿ ಅಂತ ಅಂತಾರೆ. ಮಟನ್ ಬೇರೆ ಹುರಿದ್ಬಿಟ್ಟು ಅಷ್ಟೇ ಈರುಳ್ಳಿ ಹುರಿದ್ಬಿಟ್ಟು ಕೊಡ್ತೀನಿ, ಬಾಕ್ಸ್ ಕಾಯ್ಕೊಂಡು ತಗೊಂಡೋಗು. ಅಲ್ಲಿ ಮಾಡ್ಕೊಳ್ಳಿರಂತೆ ಖಾರದ ನೀರ ಎಲ್ಲ ಮಸಾಲೆ ಹುಯ್ಕೊಂಡು ಇಲ್ಲಿ ಹುರಿದ್ಬಿಟ್ಟು ಕೊಡ್ತೀನಿ. ತಗೋ, ಈ ಬ್ಯಾಗಲ್ಲಿ ನಿಮ್ಮ ಅಪ್ಪ ಅದೇನೋ ಚಕ್ಲಿ ಕೊಡಬೇಳೆ ಅವೇನೇನೋ ತಂದಿದ್ದಾರಂತೆ ಹುಡುಗರಿಗೆ ಅಂತ ತಗೊಬಂದ್ರಂತೆ. ನೀನು ತಗೊಂಡೋಗು, ಅಲ್ಲಿ ತಿನ್ನೋಕಾಯ್ತದೆ ನಿಮಗೆ, ಒಯ್ತಾ ಬತ್ತವ ಹುಡುಗರಿಗೆ ತಂದ್ಕೊಡ್ತೀನಿ. ಇವೆಲ್ಲ ತಗೊಂಡೋಗು. ಯಾಕವ ಪ್ರೇಮಿ, ನೀನು ಇಷ್ಟು ಒಂಥರ ತಲೆ ಕೆಡ್ಸ್ಕೊಂಡು ಎಲ್ಲ ನಿಂಗೆ ಏನು ಬೇಡ ಮಡಿಕೋ ಇಲ್ಲೆಯ. ಬಾಡೇನು ಬೇಡ ಅಂತೇಳು. ನೆನ್ನೆಲ್ಲ ಆಗಷ್ಟು ಕೋಳಿ ಬೇಡ ಉಂಡಿದ್ದೀವಿ ಒಟ್ಟಿರಿಯ. ತಿರ್ಗಾ ಅಂತ ಬಾಡ್ ತರಕ್ಕೆ ಹೋಯ್ತಿದ್ದೀರು ನಿಮ್ಮ ಯಜಮಾನ್ರು, ಬೇಡ ಅಂತ ಫೋನ್ ಮಾಡಿ ಹೇಳು. ಕಣಮ್ಮ, ಯಾಕಮ್ಮ ಅಪ್ಪ ಹಿಂಗೆ ಇದು ಮಾಡ್ತಾ ಇರೋದು? ಏನು ಬೇಡ ಕಣಮ್ಮ. ನೀವೇ ಬೇಕಾದ್ರೆ 1 kg ತರಿಸ್ಕೊಂಡು ನೀವು ಮಾಡ್ಕೊಂಡು ಉಣ್ರಿ. ಹುಡುಗರು ಇರ್ತಾವಲ್ಲ ನೀವು ಎಲ್ಲವ, ನಮ್ಗೇನು ಬೇಡ, ಇಲ್ಲಿಂದ ತಗೊಂಡೋಗಕ್ಕಾಗಲ್ಲ ಎಲ್ಲನ. ನೀವು ಮಾಡ್ಕೊಂಡು ಉಣ್ಣಿ. ಅಲ್ಲೇ ಬೇಕಾದ್ರೆ ಬೇಕು ಅಂದರೆ ಒಂದು 2 kg ತಂದ್ಬಿಟ್ಟು ನಾವೇ ಮಾಡ್ಕೊತೀವಿ. ಸುಮ್ಮನೆ ಯಾಕೆ ಈಗ ಮಟನ್ನು ಅಂತ ತಲೆ ಕೆಡ್ಸ್ಕೊತಾ ಇರೋದು ಅಪ್ಪ? ಅಂಗಡಿ ತಗೋ, ರಾಮಣ್ಣನು ಕರಿಯಣ್ಣನು ಮಾತಾಡ್ತಿದ್ರಂತೆ ಕಣವ. ಅವ್ರು ಯಾರ್ದೋ ಅಕ್ಕಿ ತಿನ್ಬಿಟ್ಟು ಆಡು ಇದಾಗ್ಬಿಟ್ಟಿದಂತೆ, ಹೊಟ್ಟೆ ಉಬ್ರಿಸ್ಕೊಂಡು.
ಅದಕ್ಕೆ ಕೂದ್ಬಿಟ್ಟು ಪಾಲಾಗ್ತಾ ಇದಾರಂತೆ ತಗೋಬತ್ತೀನಿ ಅಂತ ಹೋಗೋರೆ. ಆಲೆ ಹೊಂಟೋಗೋರೆ. ಈಗ ಬೇಡ ಅಂದರೆ ಇದು ಮಾಡೋರೆ. ಕೇಳೋರೆ ನನ್ನ ಮಾತಾ. ಸುಮ್ಮನೆ ತಗೊಂಡೋಗಿ ನೀನು ಮಾಡ್ಕೊಳ್ಳಿರಂತೆ ಅಲ್ಲಿ ಹೋಗ್ಬಿಟ್ಟು. ಹಳಿ ಮೈಯನುವೆ ಬೀಗ್ರುವೆ ಏನು ತಿಂದಿಲ್ಲ ಪಾಪ. ಅವ್ರು ಮಾಡ್ಕೊಡು ನೀವು ಉಂಡೆ ರಸತ್ತು. ಸಾಕೋ ಈ ಬ್ಯಾಗ್ನ ಇದರಲ್ಲಿ ಅದು ಇದು ಕೋಡ್ಬೇಳೆ ಚಕ್ಲಿ ಅದೇನೇನೋ ತಂದಿದಾರಂತೆ. ತೆಗ್ದು ಮಡಿಕೋ ಬ್ಯಾಗಳಿಗೆಲ್ಲನ. ಇಲ್ಲೇ ಮಡಿಕೊಳಮ್ಮ. ಏನು ಬೇಡ ಕಣ. ಹುಡುಗರು ತಿಂತವೆ, ಇಲ್ಲೇ ಮಡಿಕೋ, ನಾವು ತಗೋತೀವಲ್ಲಿ. ಉಕ್ಕಣವ ಪ್ರೇಮಿ ಯಾಕವ ಹಿಂಗೆ ಎಲ್ಲನೂ ಇದು ಮಾಡ್ತಾ ಇದೀರಿ ನೀವು. ಮಡಿಕೊಳವ ನೀವೇ ತಿನ್ನೋರಂತೆ. ಲಕ್ಷ್ಮಿ, ಆ ಗಂಗೆಗೊಂದು ಫೋನ್ ಮಾಡವ. ಎಲ್ಲೋ ಬರಲೇ ಇಲ್ಲ ಇನ್ನವ. ಹೋಗಿ ಎಷ್ಟೊತ್ತಾಯ್ತು. ಇನ್ನ ಮನೆ ಕಡೆಗೆ ಏನಾರ ಬಂದಿದ್ದಾಳೆ ನೋಡು. ಬಸ್ಗೆ ಹೋಗ್ಬೇಕು ಅಂತ ಅಷ್ಟು ಬಾಗಿಯಾಗಿ ಹೇಳಿದೀನಿ. ಹೋಗ್ಬೇಡ ಕಣೆ ಅಂತ. ಹೋಗ್ಬಿಟ್ಟು ಈಗ ಏನಾರ ಬಂದೆ ನೋಡು, ಒಂದು ಫೋನ್ ಮಾಡವ. ಬಿರುನ್ ಬರ್ರಿ ಅಂತವ. ಬರ್ತಾರೆ ತಕೊಳಕ. ಇನ್ನ ಸಂತಕ ಟೈಮ್ ಅದೇ. ಬಸ್ಸಿನ ಸಂತಿಕಲ್ವೇ ಬರ್ತಾರೆ ತಕೋ. ಇನ್ನು ನೀವೆಲ್ಲ ರೆಡಿ ಮಾಡ್ಕೊಂಡು ಒಂಚೂರು ಊಟ ಉಣ್ಕೊಳ್ರಿ. ಯವ್ವ ತಿರ್ಗಾ ಊಟವ. ಇದೇನವ ಹಿಂಗೆ ಮಾತಾಡ್ತಿದ್ದೀ. ಇನ್ನ ಒಂದು ಅವರ್ ಆಗಿಲ್ಲ ಆಲೆ ಊಟ ಅಂತಿದ್ದೀನಿ ನೀನು. ಈಗ ತಾನೇ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಎಲ್ಲ ಉಂಡಿವಿ. ತಿರ್ಗಾ ಯಪ್ಪ ನನ್ನ ಕೈಲಾಗಲ್ಲ ಕಣಪ್ಪ. ಹ್ಞೂ ಕಣಮ್ಮ. ನೀನೇನಮ್ಮ ಇಲ್ಲೇ ಇದ್ರೆ ಊರಿಗೆ ಹೋಗೋದಕ್ಕೇನಿಲ್ಲ. ನನ್ನಂತೂ ನೀನು ಒಂದು 5 kg ದಪ್ಪ ಮಾಡಿ ಕಳಿಸ್ತಿದ್ದಿ. ಇಲ್ಲೇ ಒಂದು 3 ದಿವಸ ಸೇರ್ಕೊಬಿಟ್ರೆ ಯಾವಾಗಲೂ ಊಟ ಉಣ್ಣು ಅತ್ತಿನ್ನು ಇತ್ತಿನ್ನು ಅಂತವ. ಅಯ್ಯಯ್ಯ, ಏನು ಊಟ ಉಂಡ್ರೆ ಏನೋ ಇದಾಗೋಯ್ತದೆ ಅನ್ನಂಗೆ ಅಂತಿರಲ್ಲ ಯಾಕೆ ನೀವು. ಈಗ ಮನ್ಸ ಭೂಮಿ ಮೇಲೆ ಇರೋದೇ ಉಣ್ಣಕ್ಕೆ ತಿನ್ನಕ್ಕೆ ಅಂದಮೇಲೆ ಈ ಉಂಡೆಲೆ ತಿಂದೆಲೆಯ ಹಿಂಗೆ ಹೊಟ್ಟೆ ಕಟ್ಕೊಂಡು ಅದೇನೋ ಡಯಟು ಪಯಟು ಅದೆಲ್ಲ ನೀನು ಮಾಡ್ತಾ ಇದೀನ ಸಾಯ್ತ್ರಿ. ಏನು ಭಾರಿ ದಪ್ಪಾಗಿದ್ದೀನಿ ನಾನು ಅಂತವ. ಅಮ್ಮವ್ ನಾನು ಯಾವ ಡಯಟ್ ಮಾಡ್ತಾ ಇದ್ದಾನು. ಯಾವ ಡಯಟು ಇಲ್ಲ ಏನೂ ಇಲ್ಲ. ಏನು ಉಂಡ್ಬಿಟ್ಟು ಒಂದು ದಿನಕ್ಕೆ 4 ಸತಿ ಉಣ್ಣಕ್ಕಲ್ಲದೆ. ಈಗ ಉಂಡು ಇನ್ನವ ಒಪ್ಪತ್ತಾಗಿಲ್ಲ. ಆಲೆ ಊಟ ಉಣ್ಣು ಅಂದ್ರೆ ಇನ್ನೇನಂದರು. ನಾನು ಡಯಟು ಗೇಟ್ ಏನು ಮಾಡ್ತಾ ಇಲ್ಲ, ಸುಮ್ಮನಿರು ನೀನು. ಅಯ್ಯೋ ಕೇಳ್ದೆ ಕಣವ. ಅದಕ್ಕೆ ಬೇಜಾರು ಮಾಡ್ಕೊಂಡು ಏನಾರ ಮಾಡ್ತಿದ್ಯೋ ಏನೋ ಅಂದ್ಬಿಟ್ಟು ಕೇಳಿದೆ. ಹಿಂಗೆ ಒಣಕ್ಲಿ ಕಡ್ಡಿ ಆದಂಗೆ ಆಗಿದೆಯಲ್ಲ ಅದಕ್ಕೆ ಕೇಳಿದೆ. ಈಗೆಲ್ಲವ ಬೆಂಗಳೂರವರು ಅದು ಇದು ಅಂತವ. ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ದಪ್ಪ ಆಯ್ತೀವಿ ಅಂತ ಡಯಟ್ ಮಾಡ್ತಾರಲ್ಲ. ಅದಕ್ಕೆ ನೀನು ಏನಾರ ಮಾಡ್ತಾ ಇದೆಯೋ ಏನೋ ಅಂದ್ಬಿಟ್ಟು ಕೇಳಿದೆ. ಅಯ್ಯೋ ಬಿಡು. ನಿನ್ನ ಮಗಳು ಭಾರಿ ಒಣಕ್ಲು ಕಡ್ಡಿ ಆದಂಗೆ ಆಗ್ಬಿಟ್ಟವಳೆ. ಏನು ಇಲ್ಲಿದ್ದಾಗ ಏನು ಭಾರಿ ದಪ್ಪಾಗಿದ್ಲಲ್ಲ ನಿನ್ನ ಮಗಳು. ಈಗ ಒಣಕ್ಲು ಕಡ್ಡಿ ಆಗ್ಬಿಟ್ಟವಳೆ ಅಂತ ಆಡ್ತಿದ್ದಿ ನೋಡು. ಅದು ಯಾಕ್ಲೆ ಹಂಗೆ ಮಾತಾಡಿ ನೀನು. ಸಾಯ್ತ್ರಿ ಕಂಡ್ರೆ ಯಾವಾಗಲೂ ಹಿಂಗೆ ಉರ್ಕೊಂಡು ಮೈ ಮೇಲೆ ಬೀಳ್ತೀಯಲ್ಲ. ನಾನು ನೋಡ್ತಾ ಇದ್ದೀನಿ ಬಂದಿದ್ದಾಗಿಂದ. ಹಿಂಗೆ ಆದರೆ ಮಕ್ಕದ ಮೇಲೆ ಬಿಡ್ತೀನಿ ನೋಡು ನಿನಗೆ. ಏನಮ್ಮ ಮಾತಾಡಿದೆ ನಾನು. ನೀನೇ ಯಾವಾಗಲೂ ನನ್ನ ಮೇಲೆ ಊರ ಊರ ಅಂತ ಬೈಕೊಂಡು ಬರೋಳು. ನಾನೇನು ಮಾತಾಡಿದೆ. ಅದೇನು ಬ್ಯಾಗು ಕೈಯಲ್ಲಿ ಕೊಡಿ ನೋಡ್ತಾನು. ನಿಮ್ಮಪ್ಪ ಬೇಕ್ರಿ ಶ್ರೀಧರನ ಬೇಕ್ರಿಗೆ ಹೋಗಿದ್ನಂತೆ. ಅಲ್ಲಿ ಚಕ್ಲಿ ಮುರುಕು ಅವು ಇವು ಕೊಡಬೇಳೆ ನಿಪ್ಪಟ್ಟು ಅವೆಲ್ಲ ತಂದವನೆ. ಸಾಯ್ತ್ರಿಗೆ ತಗೊಂಡೋಗು ಅಂತ ಇದ್ದೀನಿ. ಅದಕ್ಕೆ ತಗೊಬಂದವನೆ. ಶ್ರೀಧರನ ಬೇಕ್ರಿಗೆ ಹೋಗಿದ್ದೆ ನಮ್ಮ ಅಪ್ಪ. ಕೊಡ ಮೈಲಿ ನೋಡ್ತೀನಿ ಹೆಂಗಿದ್ದವು ಒಂಚೂರ. ಅವ್ನು ಬೇಕ್ರಿಲಿ ಚಕ್ಲಿ ಮುರುಕು ಹಂಗೆ ಬಾಯಲ್ಲಿ ಕೂಡ ಕರ್ಗೋಗಂಗಿರ್ತವೆ. ನನಗೆ ಇಲ್ಲೇ ಎಲ್ಲನೂ ನನ್ನ ಪ್ಯಾಕ್ ಕೊಟ್ಬಿಡು. ಅಲ್ಲಿಗೆ ಹೋದ್ಮೇಲೆ ನಿನ್ನ ಮಗಳು ಕೊಟ್ಟಳೋ ಇಲ್ಲ ಬಲ್ಲೆ ಒಬ್ಬಳೇ ಮಡಿಕೊಂಡು ಒಳಗೆ ನೀವು ತಿನ್ಕೊಬಿಟ್ಟಳು. ನನಗೆ ಇಲ್ಲೇ ಒಂದು ಪ್ಯಾಕ್ ಕೊಟ್ಬಿಡವ. ನಾನು ನನ್ನ ಬ್ಯಾಗಳಿಗೆ ಮಡಿಕತೀನಿ. ಲೈ ರಂಜಿತಾ, ನಾನು ನೋಡ್ತಾ ಇದ್ದೀನಿ. ಅದೇನು ಬಂದಿತ್ತ ಇಲ್ಲವೇ ನನ್ನ ಸೊಸೆ ಮೇಲೆ ಹಂಗೆ ಇಲ್ಲು ಸಲುದ್ನೇ ಹೇಳ್ತೀಯಲ್ಲ ನೀನು. ನಾನು ಓಲಿ ಅಂತವ ನೆನ್ನೆಯಿಂದವ ನಗ್ನಗ್ತಾ ಒಳ್ಳೆ ಮಾತಲ್ಲೇ ಹೇಳ್ದೆ. ಇನ್ನ ಎಷ್ಟು ಅಂತ ನೋಡೋಣ ನಾನು ತಾನೆಯ ನೋಡ್ತಾ ಇದ್ದೀನಿ. ನೆನ್ನೆಯಿಂದಲೇ ಅವಳ ಮೇಲೆ ಅವಳು ಮಾತಾಡ್ಸಕ್ ಬಂದ್ರುವೆ ಮೈ ಮೇಲೆ ಬೀಳ್ತೀಯಲ್ಲ ನೀನು. ಯಾಕೆ ಅಮ್ಮ ಬ್ಯಾಗ್ ಫುಲ್ಲು ರಂಜು ಕೈಲೇ ಕೊಡಮ್ಮ. ಅಲ್ಲಿ ಹೋದ್ಮೇಲೆ ನಾನೇ ಒಂದು ಸ್ವಲ್ಪ ಇಸ್ಕೊಂಡು ಮಾವನವ್ರಿಗೂ ಅವ್ರಿಗೂ ಕೊಡ್ತೀನಿ. ಅವ್ರಿಗೆ ಫುಲ್ಲು ಕೊಟ್ಬಿಡಮ್ಮ, ನನಗೇನು ಬೇಡ. ಲೇ ಸಾವಿತ್ರಿ, ನೀನು ಯಾಕೆ ಅವಳು ಅಂದಕ್ಕೆಲ್ಲವ ಹತ್ಕೊಂಡು ಮಾತ್ಕು ಇದು ಮಾಡ್ತೀಯಲ್ಲ. ತಿರ್ಗಿಸ್ ನೀನು ಒಳಗೆ ಮಾತಾಡಬೇಕು. ನೀನು ಅವಳಂಗೆ ತಿರ್ಗಿಸ್ ಮಾತಾಡಲ್ವಲ್ಲ. ಅದಕ್ಕೆಯ ಅವಳು ಹಿಂಗೆ ಹೆಚ್ಕೊಂಡಿರೋದು. ನಾನು ಆಗ್ಲಿಂದಲೂ ಅದನ್ನೇ ಹೇಳ್ಕೊಬಂದೆ ಕಣ್ಬಿಗ್ರೆ. ಮದ್ವಾಗ ಮುಂಚೆಯಿಂದಲೂ ಅವಳಿಗೆ ಇದನ್ನೇ ಹೇಳ್ಕೊಬಂದೆ. ಅವಳಿಗೆ ಅಷ್ಟು ಸದ್ರ ಕೊಡಬೇಡ ಕೊಡಬೇಡ ಅಂತವ. ಕೇಳಲಿಲ್ಲ. ನನ್ನ ತಂಗಿ ಅಂತ ಮುದ್ದಿಸ್ಕೊಂಡು ಬಂದ್ಲು. ಈಗ ತಂಗಿನೇ ಮಾಡ್ತಾವಳೆ ಅವಳಿಗೆ. ನೋಡ್ರಂಜಿತಾ, ನಮ್ಮ ಮನೆಗೆ ಬಂದ್ಬಿಟ್ಟುವೆ ಹಿಂಗೆ ನನ್ನ ಸೊಸೆ ಮೇಲೆ ಹಂಗೆ ಹಿಂಗೆ ಗರಂ ಗಿರಂ ಅನ್ಕೊಂಡು ಇಲ್ಲಿ ಸಲದ ಹೇಳ್ಕೊಂಡು ಓಡಾಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಮನೇಲಿ ನಗ್ನಗ್ತಾವ ಬಂದೋರೋದವ್ರನ್ನ ಮಾತಾಡ್ಸ್ಕೊಂಡು ಖುಷಿಯಿಂದ ಇರೋದಾದ್ರೆ ಬಾ. ಇಲ್ಲಾಂದ್ರೆ ಇಲ್ಲೇ ಇರು. ನಾನೇನೋ ಓಲಿ ಪಾಪ ಅಂತ ಕರ್ಕೊಂಡೋಯ್ತೀನಿ ಅಂತ ಒಪ್ಕೊಂಡ್ರೆ ನೀನು ನನ್ನ ಸೊಸೆ ಮೇಲೆ ಇಲ್ಲು ಸಲದ ಹೇಳ್ತೀಯಲ್ಲ ನೀನು. ಅಯ್ಯೋ ಅತ್ತೆ, ಹಂಗಲ್ಲ ಕಣತ್ತೆ. ಅವಳು ಯಾವಾಗಲೂ ಹಂಗೆ ಕಣತ್ತೆ. ನನಗೆ ಹಿಂಗೆ ಮಾಡ್ಕೊಬರ್ತಾಳೆ ಕಣತ್ತೆ ಅವಳು. ಯಾವಾಗಲೂ ಹಿಂಗೆ ಏನು ತಂದು ಅವಳಿಗೆ ಕೊಡ್ತಾರೆ ನಮ್ಮ ಮನೇಲಿ. ಅವಳು ತಿಂದು ಹಾಕೊಂಡು ಬಿಟ್ಟಿದ್ದೆಲ್ಲ ನಾನು ಇದು ಮಾಡ್ತೀನಿ. ಅವಳು ಹಾಕೊಂಡಿದ್ದ ಬಟ್ಟೆ ನನಗೆ ಕೊಡ್ತಾರೆ. ಅವಳು ಊಟ ಮಾಡಿ ಜಾಸ್ತಿ ಆಯಿತು ಅಂದರೆ ನನಗೆ ಕೊಡ್ತಾರೆ. ಎಲ್ಲ ಹಿಂಗೆ ಮಾಡ್ತಾರೆ ಕಣತ್ತೆ. ಅದಕ್ಕೆ ಹಂಗೆ ಮಾಡಿದೆ ಅಷ್ಟೇಯ. ನಂಗೇನು ಮಾಡಲ್ಲ ಕಣತ್ತೆ ನಾನು. ಸರಿ 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 ನಡಿ ರೆಡಿಯಾಗು. ಸಾಯ್ತ್ರಿ ಹೋಗಿ ನೀನು ರೆಡಿಯಾಗು. ಹತ್ಕೊಂಡು ನಿಂತ್ಕೋಬೇಡ. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನೋಡ್ರಿ ನಮ್ಮ ಬೀಗರು ಊರಿಗೆ ತಗೊಂಡೋಗಕ್ಕೆ ಅಂತ ಏನೇನು ತಂದವ್ರೆ. ಚಕ್ಲಿ ನಿಪ್ಪಟ್ಟು ಕೊಡಬೇಳೆ ಅವೇನೇನೋ ತಂದಿದ್ದಾರಂತೆ. ಅದು ಅಲ್ದೆಯ ಅಳಿಂಗೆ ಅಂತವ ಮಟನ್ ಬೇರೆ ತರಕ್ಕೆ ಹೋಗವ್ರೆ. ಬರ್ರಿ ನಾಳೆಗೆ ನಮ್ಮಲ್ಲಿ ಮಟನ್ ಸಾರು ಮಾಡ್ತೀನಿ. ನೀವು ಉಣ್ಕೊಂಡು ಹೋಗಿರಂತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.